ಮೇಷರಾಶಿಯವರ ರಾಶಿ ಭವಿಷ್ಯ ಹೇಗಿದೆ? ಮೇಷರಾಶಿಯವರು ಯಾರ ಮುಂದೆಯೂ ಕೂಡ ಸೋಲೋದಿಲ್ಲ. ಮೇಷರಾಶಿಯವರ ಜೀವನದಲ್ಲಿ ಗೋಲ್ಡನ್ ಟೈಮ್ ಶುರುವಾಗ್ತಾ ಇದ್ದು, ಈಗ ಇವರು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ ಹಣವೋ ಹಣ ಅಂತ ಹೇಳಬಹುದು. ಸಕ್ಸಸ್, ನೆಮ್ಮದಿ ಎರಡು ಕೂಡ ಜೊತೆ ಜೊತೆಯಾಗಿ ಬರ್ತಿದೆ. ಹಾಗಾದ್ರೆ ಮೇಷರಾಶಿಯವರ ರಾಶಿ ಭವಿಷ್ಯ ಹೇಗಿರಲಿದೆ, ಏನೆಲ್ಲ ಲಾಭಗಳಿದೆ, ಯಾವೆಲ್ಲ ನಷ್ಟಗಳನ್ನ ಅನುಭವಿಸ್ತಾರೆ, ಅದಕ್ಕಿರ್ತಕ್ಕಂಥ ಪರಿಹಾರ ಕ್ರಮಗಳು ಯಾವುವು ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಮೇಷರಾಶಿಯವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಮೇಷರಾಶಿಯವರಿಗೆ 2026ರಲ್ಲಿ ಗಜಕೇಸರಿ ಯೋಗ ಶುರುವಾಗ್ತಿದ್ದು, ಶುಭ ಗ್ರಹಗಳ ಮಿಲನದಿಂದಾಗಿ ಗಜಕೇಸರಿ ಯೋಗ ರೂಪುಗೊಳ್ತಾ ಇದೆ. ಇದರಿಂದಾಗಿ ಈ ರಾಶಿಯವರಿಗೆ ಗುರುವಿನ ವಿಶೇಷ ಕೃಪೆ ಇರಲಿದ್ದು, ಶುಭ ರಾಶಿ ಭವಿಷ್ಯವನ್ನ ಈ ರಾಶಿಯವರು ಹೊಂದಿರ್ತಾರೆ. ಎಲ್ಲ ಗ್ರಹಗಳು ಕೂಡ ನಿರಂತರವಾಗಿ ತಮ್ಮ ರಾಶಿ ಮತ್ತು ನಕ್ಷತ್ರಗಳನ್ನ ಬದಲಾಯಿಸ್ತಿರ್ತವೆ. ಈ ರೀತಿ ಗ್ರಹಗಳು ಚಲಿಸುವಾಗ ಅವು ಇತರ ಗ್ರಹಗಳೊಂದಿಗೆ ಸೇರ್ಕೊಂಡು ಕೆಲವು ಶಕ್ತಿಶಾಲಿ ರಾಜಯೋಗಗಳನ್ನು ರೂಪಿಸ್ತವೆ. ಅದೇ ರೀತಿ ಇದೀಗ ಮೇಷರಾಶಿಯವರಿಗೆ ಗಜಕೇಸರಿ ಯೋಗ ನಿರ್ಮಾಣಗೊಂಡಿರೋದ್ರಿಂದ ಅತ್ಯಂತ ಶಕ್ತಿಶಾಲಿ ಯೋಗಗಳಲ್ಲಿ ಈ ಯೋಗವು ಕೂಡ ಒಂದಾಗಿರೋದ್ರಿಂದ ಸಾಕಷ್ಟು ಶುಭ ಲಾಭಗಳನ್ನ, ಜೀವನದಲ್ಲಿ ಅನಿರೀಕ್ಷಿತ ಅದೃಷ್ಟವನ್ನ ಕೂಡ ಕಾಣ್ತಾರೆ. ಗುರುಚಂದ್ರರ ಸ್ಥಾನ ಅನುಕೂಲಕರವಾಗಿರೋದ್ರಿಂದ ಈ ರಾಶಿಯವರಿಗೆ ಸಂಪತ್ತು, ಸೌಲಭ್ಯ, ಸೌಕರ್ಯಗಳು ಹೆಚ್ಚಾಗ್ತಾ ಹೋಗುತ್ತೆ. ಹೀಗಾಗಿ ಈ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಸಕಲ ಸಂಪತ್ತು, ಸೌಲಭ್ಯ ಎಲ್ಲವನ್ನ ಕೂಡ ಅನುಭವಿಸುವಂತಹ ಸೌಕರ್ಯ ಸಿಗುತ್ತೆ ಅಂತ ಹೇಳಬಹುದು. ಈ ರಾಶಿಯವರ ಜೀವನದಲ್ಲಿ ಅನಿರೀಕ್ಷಿತ ಫಲಗಳು ಸಿಗ್ತಾ ಹೋಗುತ್ತೆ. ನಿಮ್ಮ ಆರ್ಥಿಕ ಪ್ರಯತ್ನಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ. ಅದೃಷ್ಟ ಎಲ್ಲ ಪ್ರಯತ್ನಗಳಲ್ಲಿಯೂ ಕೂಡ ನಿಮ್ಮನ್ನ ಹಿಂಬಾಲಿಸ್ತದೆ ಅಂತ ಹೇಳಬಹುದು. ಮನೆ ಅಥವಾ ವಾಹನವನ್ನ ಖರೀದಿಸುವ ಅವಕಾಶಗಳನ್ನ ನೀವು ಈ ಸಂದರ್ಭದಲ್ಲಿ ಪಡ್ಕೊಳ್ತೀರಾ. ಕೆಲಸ ಮಾಡ್ತಿರ್ತಕ್ಕಂಥವ್ರು ಮೇಲಾಧಿಕಾರಿಗಳು ಮತ್ತು ಸಹೋದ್ಯೋಗಿಗಳ ಸಹಕಾರ ಪಡೆದುಕೊಳ್ತಾರೆ. ವೃತ್ತಿ ಜೀವನದ ಪ್ರಗತಿಯನ್ನ ನೀವು ಈ ಸಂದರ್ಭದಲ್ಲಿ ಕಾಣ್ತಾ ಹೋಗ್ತೀರಾ ಅಂತ ಹೇಳಬಹುದು. ಜೊತೆಗೆ ಆರೋಗ್ಯ ಗಮನಾರ್ಹವಾಗಿ ಸುಧಾರಿಸುತ್ತೆ. ಕುಟುಂಬ ಜೀವನ ಸಂತೋಷ ಮತ್ತು ನೆಮ್ಮದಿಯಿಂದ ಕೂಡಿರುತ್ತೆ. ಬಹು ನಿರೀಕ್ಷಿತ ಆಸೆಗಳು ಈಡೇರುವ ಸಮಯ ಇದಾಗಿದ್ದು, ಕೆಲಸದಲ್ಲಿರ್ತಕ್ಕಂಥವರು ಬಡ್ತಿ ಅಥವಾ ಸಂಬಳ ಪಡೆಯುವ ಯೋಗವನ್ನು ಪಡ್ಕೊಳ್ತಾರೆ. ಗುರು ಅನುಗ್ರಹದಿಂದಾಗಿ ಕುಟುಂಬ ಜೀವನ ಸಂತೋಷದಿಂದ ಕೂಡಿರುತ್ತೆ. ಅಲ್ಲದೆ ಪ್ರೀತಿ ಪಾತ್ರರೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೀಲಿಕ್ಕೆ ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ಅನುವು ಮಾಡಿಕೊಡಲಾಗುತ್ತೆ. ಮನೆಯಲ್ಲಿ ಶಾಂತಿಯುತ ವಾತಾವರಣ ನಿಮ್ಮ ಸಂತೋಷ ಮತ್ತು ಮನಸ್ಸಿನ ಶಾಂತಿಯನ್ನ ಮತ್ತಷ್ಟು ಹೆಚ್ಚಿಸುತ್ತೆ. ಅಲ್ಲದೆ ನೀವು ನಿಮ್ಮ ಆರ್ಥಿಕ ಪರಿಸ್ಥಿತಿನ ಸುಧಾರಿಸ್ಕೊಳ್ತೀರಾ. ನಿಮ್ಮ ಆಸೆಗಳನ್ನ ಪೂರೈಸಲಿಕ್ಕೆ ಸುಲಭ ಮಾರ್ಗಗಳನ್ನ ಹುಡುಕಿಕೊಳ್ತೀರಾ. ಈ ಒಂದು ಗಜಕೇಸರಿ ರಾಜಯೋಗದಿಂದಾಗಿ ಮೇಷರಾಶಿಯವರಿಗೆ ಹಲವು ಲಾಭಗಳು ದೊರೀತಾ ಇದೆ ಅಂತ ಹೇಳಬಹುದು. ಲಗ್ನ ಸ್ಥಾನದಲ್ಲಿ ಈ ಶುಭ ಯೋಗ ರೂಪುಗೊಳ್ತಾ ಇರೋದ್ರಿಂದ ಈ ರಾಶಿಯವರು ತಮ್ಮ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳನ್ನು ಅನುಭವಿಸ್ತಾರೆ. ಈ ಸಮಯದಲ್ಲಿ ಅನೇಕ ಆಸೆಗಳು ಈಡೇರುತ್ತೆ. ಶತ್ರುಗಳು ಮತ್ತು ಸಾಲದ ಸಮಸ್ಯೆಗಳು ನಿವಾರಣೆಯಾಗಿ ಈ ಯೋಗದಿಂದಾಗಿ ನಿಮ್ಮ ಆದಾಯ ಗಮನಾರ್ಹವಾಗಿ ಸುಧಾರಣೆ ಕಾಣುತ್ತೆ. ಆರ್ಥಿಕ, ವೈಯಕ್ತಿಕ ಮತ್ತೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಕೊನೆಗೊಳ್ಳುವ ಸಮಯ ಇದಾಗಿತ್ತು. ಗುರುದೇವ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷವನ್ನು ತರ್ತಾನೆ. ಮದುವೆಯಾಗದೇ ಇರೋರಿಗೆ ಸೂಕ್ತ ವಧುವರರು ಸಿಗುವ ಸಾಧ್ಯತೆ ಇದ್ದು, ವೃತ್ತಿ ಜೀವನದಲ್ಲಿ ಬಡ್ತಿಗಳನ್ನ ಪಡಿಬಹುದು. ಕಠಿಣ ಪರಿಶ್ರಮಕ್ಕನುಗುಣವಾಗಿ ಸಂಬಳ ಕೂಡ ಹೆಚ್ಚಾಗತ್ತೆ. ಅನೇಕ ಸಮಸ್ಯೆಗಳು ಈ ಅವಧಿಯಲ್ಲಿ ಕೊನೆಗೊಳ್ಳುತ್ತೆ. ಇದು ನಿಮ್ಗೆ ಸುವರ್ಣ ಅವಧಿ ಅಂತ ಹೇಳಬಹುದು. ಗಜಕೇಸರಿ ಯೋಗದ ಶುಭ ಪ್ರಭಾವದಿಂದಾಗಿ ಆದಾಯದಲ್ಲಿ ಗಮನಾರ್ಹ ಹೆಚ್ಚಳವನ್ನ ನೋಡ್ತೀರಾ. ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆ ಕೂಡ ಇದ್ದು, ಉದ್ಯಮಿಗಳು ಹೊಸ ಬೆಳವಣಿಗೆ ಮತ್ತು ಹೊಸ ಸ್ಥಳಗಳಲ್ಲಿ ವ್ಯವಹಾರವನ್ನ ಪ್ರಾರಂಭಿಸಲಿಕ್ಕೆ ಅವಕಾಶಗಳನ್ನ ಪಡೆದುಕೊಳ್ತಾರೆ. ಆರೋಗ್ಯ ಗಮನಾರ್ಹವಾಗಿ ಸುಧಾರಿಸುತ್ತೆ. ಈ ಹೊಂದಾಣಿಕೆಯು ಕುಟುಂಬ ಸಂಬಂಧಗಳನ್ನ ಸುಧಾರಿಸುತ್ತೆ. ಸಂಗಾತಿಯೊಂದಿಗಿನ ಸಂಬಂಧ ಸುಧಾರಿಸಿ ಗುರುಕೃಪೆಯಿಂದಾಗಿ ಕೆಲಸದಲ್ಲಿ ನಿಮ್ಮ ಆತ್ಮವಿಶ್ವಾಸ ಮತ್ತೆ ಧೈರ್ಯ ಹಲವು ಪಟ್ಟು ಹೆಚ್ಚಾಗುತ್ತೆ. ಇದರಿಂದಾಗಿ ಕಠಿಣ ಸಂದರ್ಭಗಳಲ್ಲಿಯೂ ಕೂಡ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತೆ. ಕೆಲಸದಲ್ಲಿರ್ತಕ್ಕಂಥವರಿಗೆ ಬಡ್ತಿ ಅಥವಾ ಬಯಸಿದ ಸ್ಥಳಕ್ಕೆ ವರ್ಗಾವಣೆಯಾಗುವ ಸಾಧ್ಯತೆ ಕೂಡ ಉಂಟು ಅಂತ ಹೇಳಬಹುದು. ದೀರ್ಘಕಾಲದ ಸಮಸ್ಯೆಗಳಿಂದ ಮುಕ್ತಿ ಪಡಿಲಿಕ್ಕೆ ಈ ಒಂದು ಸಮಯ ಸಹಾಯ ಮಾಡುತ್ತೆ. ನಿಮ್ಮ ಮಾತು ಮತ್ತು ನಡವಳಿಕೆಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನ ನೀವು ಕಾಣ್ತೀರಾ. ಈ ಅವಧಿಯಲ್ಲಿ ನೀವು ಹೊಸ ಉದ್ಯೋಗಗಳನ್ನು ಪಡೆಯುವ ಸಾಧ್ಯತೆ ಇದೆ.
ಅಲ್ಲದೆ ನೀವು ಅನೇಕ ಆಸೆಗಳನ್ನ ಈ ಸಂದರ್ಭದಲ್ಲಿ ಈಡೇರಿಸಿಕೊಳ್ಳಬಹುದು. ಸ್ವಂತ ವ್ಯವಹಾರವನ್ನ ಪ್ರಾರಂಭಿಸಲು ಬಯಸ್ತಕ್ಕಂಥವರಿಗೆ ಈ ಒಂದು ಸಮಯ ಅನುಕೂಲಕರ ಸಮಯ ಅಂತ ಹೇಳಬಹುದು. ಈ ಅವಧಿಯು ಅನೇಕ ಮೂಲಗಳಿಂದ ಆದಾಯವನ್ನ ತರುತ್ತೆ. ಅವಿವಾಹಿತರು ಬಾಳ ಸಂಗಾತಿನ ಸಹ ಭೇಟಿಯಾಗ್ತಾರೆ. ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ವ್ಯಾಪಾರಸ್ಥರು ಹೊಸ ಒಪ್ಪಂದಗಳ ಮೂಲಕ ಹೆಚ್ಚಿನ ಲಾಭವನ್ನ ಗಳಿಸ್ತಾರೆ. ನಿಮ್ಮ ಅನೇಕ ಪ್ರಯಾಣ ಯೋಜನೆಗಳು ಪ್ರಯೋಜನವನ್ನು ತಂದುಕೊಡುತ್ತೆ. ದೀರ್ಘಕಾಲದವರೆಗೆ ಸ್ಥಗಿತಗೊಂಡಿದ್ದ ನಿಮ್ಮ ಹಣವನ್ನ ಮರಳಿ ಪಡೆಯುವ ಸಾಧ್ಯತೆಗಳಿದ್ದು ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯ ಸ್ಥಿರವಾಗಿರುತ್ತೆ. ನೀವು ವಿವಿಧ ಚಟುವಟಿಕೆಗಳಲ್ಲಿ ಉತ್ಸಾಹದಿಂದ ಭಾಗವಹಿಸ್ತೀರಾ ಅಂತ ಹೇಳಬಹುದು. ಸಂತೋಷ ಮತ್ತೆ ನೆಮ್ಮದಿಯನ್ನ ಈ ಸಂದರ್ಭದಲ್ಲಿ ಅನುಭವಿಸ್ತೀರಾ. ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯಗಳು ಕೂಡ ದುಪ್ಪಟ್ಟು ಲಾಭವನ್ನ ನಿಮ್ಗೆ ತಂದುಕೊಡುತ್ತೆ. ಈ ಯೋಗದಿಂದಾಗಿ ಹೊಸ ಆಸ್ತಿಯನ್ನ ಕೂಡ ಖರೀದಿ ಮಾಡಬಹುದು. ವೃತ್ತಿ ಜೀವನದ ಬೆಳವಣಿಗೆಯನ್ನು ಅನುಭವಿಸುವ ಸಾಧ್ಯತೆ ಇತ್ತು. ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳಬಹುದು. ಇತ್ತುಗಿನ ನೀವು ಅನುಭವಿಸಿದಂತಹ ಒಂದಷ್ಟು ಕಷ್ಟ ಸುಖಗಳು, ಒಂದಷ್ಟು ನೋವು ನಲಿವು, ಇದೆಲ್ಲದರಿಂದಲೂ ಕೂಡ ನಿಮ್ಗೆ ಹಂತ ಹಂತವಾಗಿ ಮುಕ್ತಿ ಅನ್ನೋದು ಸಿಗ್ತಾ ಹೋಗುತ್ತೆ. ಜೀವನದಲ್ಲಿ ಸಂತೋಷ, ಸಮೃದ್ಧಿ, ಐಶ್ವರ್ಯ, ಸಂಪತ್ತು ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ಅದೃಷ್ಟದ ಬಾಗಿಲು ಈಗ ತೆರೆದುಕೊಳ್ಳುತ್ತೆ ಅಂತ ಹೇಳಬಹುದು. ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನ ಆರಂಭ ಮಾಡಬೇಕು ಅನ್ಕೊಂಡಿದ್ರು ಕೂಡ ಈ ಸಂದರ್ಭದಲ್ಲಿ ಆರಂಭ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನೇ ನೀವು ಕಾಣ್ತೀರಾ ಅಂತ ಹೇಳಬಹುದು. ಯಾಕಂತಂದ್ರೆ ಈ ಒಂದು ಸಂದರ್ಭ ನಿಮ್ಗೆ ಆರ್ಥಿಕ ಪರಿಸ್ಥಿತಿಯನ್ನ ಉತ್ತಮವಾಗಿರಿಸುವಂತೆ ನೋಡ್ಕೊಳ್ಳುತ್ತೆ. ಹಳೆಯ ಸ್ನೇಹಿತರನ್ನ ಭೇಟಿ ಮಾಡ್ತೀರಾ. ವ್ಯಾಪಾರದಲ್ಲಿ ಆರ್ಥಿಕ ಲಾಭ ದೊರೆಯೋದ್ರಿಂದ ಷೇರು ಮಾರುಕಟ್ಟೆಯಲ್ಲಿ ಚಿಂತನಶೀಲವಾಗಿ ಹೂಡಿಕೆಯನ್ನ ನೀವು ಮಾಡಬಹುದು. ಬಹಳ ಶುಭ ಸಮಯ ಇದಾಗಿರೋದ್ರಿಂದ ಹೊಸ ಆಸ್ತಿ ಅಥವಾ ವಾಹನವನ್ನ ಖರೀದಿಸುವ ಸಾಧ್ಯತೆಗಳು ಇದ್ದು ಜೀವನದಲ್ಲಿ ಅಥವಾ ಕುಟುಂಬ ಜೀವನದಲ್ಲಿ ಸಮಸ್ಯೆಗಳು ಇದ್ರೆ ಅದು ಕೂಡ ಕೊನೆಗೊಳ್ಳುತ್ತೆ. ಸಾಧ್ಯವಾದಷ್ಟು ಆತುರದ ಯಾವುದೇ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳೋಕೆ ಹೋಗಬೇಡಿ. ಓದು ಮತ್ತು ಬರವಣಿಗೆಯಲ್ಲಿ ಸಾಧ್ಯವಾದಷ್ಟು ಸಮಯವನ್ನ ನೀವು ಈ ಸಂದರ್ಭದಲ್ಲಿ ಕಳೀತಾ ಹೋಗ್ತೀರಾ. ಅಧಿಕ ಖರ್ಚುಗಳಿಂದ ಮನಸ್ಸು ಚಿಂತೆಗೀಡಾಗಬಹುದು. ಪರಿಸ್ಥಿತಿಗಳು ಪ್ರತಿಕೂಲವಾಗಿರಬಹುದು. ಸೇರಿಯಲ್ಲಿ ಹಿರಿಯ ಅಧಿಕಾರಿಗಳಿಂದ ನಿಮಗೆ ಬೆಂಬಲ ಸಿಗುತ್ತೆ. ನಿಮ್ಮ ಪ್ರೀತಿ ಪಾತ್ರರ ಬೆಂಬಲದೊಂದಿಗೆ ನೀವು ಯಾವುದೇ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ. ಆದಾಯ ಮತ್ತು ಖರ್ಚಿನ ನಡುವೆ ಸಮತೋಲನವನ್ನು ಸಾಧ್ಯವಾದಷ್ಟು ಕಾಯ್ದುಕೊಳ್ಳಿ. ನಿಮ್ಮ ಕುಟುಂಬ ಸದಸ್ಯರ ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಕೆಲಸದ ಜವಾಬ್ದಾರಿಗಳನ್ನ ಬಹಳ ಎಚ್ಚರಿಕೆಯಿಂದ ನಿರ್ವಹಿಸಿ. ಖರ್ಚುಗಳನ್ನ ನಿಯಂತ್ರಿಸಿ ಮತ್ತು ಹೊಸ ಹಣಕಾಸು ಯೋಜನೆಯನ್ನ ಮಾಡೋದ್ರಿಂದ ಬಜೆಟ್ ಅನುಗುಣವಾಗಿ ಹಣವನ್ನ ಖರ್ಚು ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ಸಾಧ್ಯ ಆಗತ್ತೆ ಅಂತ ಹೇಳಬಹುದು. ಸಾಧ್ಯವಾದಷ್ಟು ಇತರರಿಗೆ ಸಾಲ ಕೊಡುವುದನ್ನ ತಪ್ಪಿಸಬೇಕಾಗತ್ತೆ. ಕೆಲಸದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳನ್ನ ತೆಗೆದುಕೊಳ್ಳುವಾಗ ಸಿದ್ಧರಾಗಿರ್ಬೇಕಾಗತ್ತೆ. ಇನ್ನು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನ ಪಡಿಬೇಕು ಅಂತ ಅಂದ್ರೆ ದೀರ್ಘಕಾಲದಿಂದ ಬಾಕಿ ಉಳಿದಿರತಕ್ಕಂತ ನಿಮ್ಮ ಯಶಸ್ಸಿನ ಗುಟ್ಟನ್ನ ನೀವು ಕಂಡುಕೊಳ್ಬೇಕಾಗತ್ತೆ. ಜೊತೆಗೆ ಆ ಒಂದು ಯಶಸ್ಸಿಗೆ ಕಾರಣವಾಗ್ತಕ್ಕಂಥ ಅಂಶಗಳನ್ನ ನೀವು ಈ ಸಂದರ್ಭದಲ್ಲಿ ಪೂರ್ಣಗೊಳಿಸ್ಕೊಳ್ಬೇಕಾಗತ್ತೆ. ಹಣಕ್ಕೆ ಸಂಬಂಧಿಸಿದ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ ಮತ್ತು ಯಾರನ್ನೂ ಕೂಡ ಕುರುಡರಾಗಿ ನಂಬಕ್ಕೆ ಹೋಗಬೇಡಿ. ಇದು ಹಾನಿಯನ್ನು ಉಂಟು ಮಾಡುವ ಸಾಧ್ಯತೆ ಇದೆ. ಇನ್ನು ನೀವು ಎದುರಿಸ್ತಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳೋದ್ರಿಂದ ಆ ಸಮಸ್ಯೆಯನ್ನ ಪರಿಹರಿಸಲಿಕ್ಕೆ ಅವರಿಂದಲೂ ಕೂಡ ಉತ್ತಮ ಸಲಹೆಗಳು ಕೂಡ ಸಿಗಬಹುದು. ಕುಟುಂಬ ಸದಸ್ಯರ ಬೆಂಬಲವು ಕೆಲಸದಲ್ಲಿನ ಅಡೆತಡೆಗಳನ್ನು ನಿವಾರಿಸಿ ಸಹಾಯ ಮಾಡುತ್ತೆ. ಕೆಲವರಿಗೆ ಕೆಲಸದ ಸ್ಥಳದಿಂದ ಒಳ್ಳೆಯ ಸುದ್ದಿ ಸಿಗಬಹುದು. ಬಹುಕಾಲದಿಂದ ಬಾಕಿ ಉಳಿದಿರ್ತಕ್ಕಂಥ ಕೆಲಸಗಳು ಕೂಡ ಈ ಸಂದರ್ಭದಲ್ಲಿ ಯಶಸ್ವಿ ಆಗಬಹುದು ಅಂತ ಹೇಳಬಹುದು. ಒಟ್ನಲ್ಲಿ ಹೇಳಬೇಕು ಅಂತಂದ್ರೆ ಉದ್ಯಮಿಗಳು ಹೂಡಿಕೆ ಸಂಬಂಧಿತ ನಿರ್ಧಾರಗಳನ್ನ ಬಹಳ ಬುದ್ಧಿವಂತಿಕೆಯಿಂದ ತೆಗೆದುಕೊಂಡ್ರೆ ಒಳ್ಳೆಯದು. ಸಾಧ್ಯವಾದಷ್ಟು ಮಾತಿನ ಮೇಲೆ ಹಿಡಿತ ಇಟ್ಕೊಂಡು ಯೋಚಿಸದೆ ಯಾವುದೇ ತೀರ್ಮಾನಗಳಿಗೆ ಕೈ ಹಾಕಬೇಡಿ. ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ಮಿಶ್ರ ಫಲಿತಾಂಶಗಳು ಸಿಗುವ ಸಾಧ್ಯತೆ ಇದೆ. ಇಷ್ಟೆಲ್ಲ ಲಾಭ ಮತ್ತೆ ಅದೃಷ್ಟ, ಒಂದಷ್ಟು ಜವಾಬ್ದಾರಿಗಳ ಜೊತೆಗೆ ಒಂದಷ್ಟು ಎಚ್ಚರಿಕೆಯನ್ನ ಮೇಷರಾಶಿಯವರು ಅನುಸರಿಸಬೇಕಾಗುತ್ತೆ. ಸೊ ನೀವು ಕೂಡ ಮೇಷರಾಶಿಯವರಾಗಿದ್ರೆ ನಿಮ್ಮ ರಾಶಿ ಹೆಸರಿನ ಜೊತೆಗೆ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.